ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಪತ್ರಿಕೆಯಲ್ಲಿ ರಾಜ್ಯಪಾಲರು ಒಳ ಮೀಸಲಾತಿ ವಿಧೇಯಕವನ್ನ ವಾಪಸ್ ಕಳಿಸಿದ್ದಾರೆ ಎಂಬ ವಿಚಾರವನ್ನ ನಾವೆಲ್ಲ ತಿಳ್ಕೊಂಡು, ಕಾರಣ ಏನು ಅಂದ್ರೆ ಕೆಲವೊಂದು ಸಂಘ ಸಂಸ್ಥೆಗಳು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದು ಇದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಮತ್ತೆ ಇದರಿಂದ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಮಸೂದೆಗೆ ತಾವು ಅಂಕಿತ ಹಾಕಬೇಡಿ ಅನ್ನೋ ಒಂದು ಮನವಿಯನ್ನ ನೀಡಿದ್ದು. ಕೆಲವೊಂದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ನಾವು ರಾಜಕೀಯ ವಿಚಾರವನ್ನ ಮಾತನಾಡೋದು ಬೇಡ. ನಾವೇನ್ ಮಾತಾಡೋಣ ಅಂದ್ರೆ ಲೀಗಲಿ ಏನಿದೆ ಅನ್ನೋದನ್ನ ಮಾತಾಡೋಣ. ಮೊದಲನೇದಾಗಿ, ರಾಜ್ಯಪಾಲರಿಗೆ ಈ ರೀತಿ ಮಾಡೋದಕ್ಕೆ ಅಧಿಕಾರ ಇದೆಯಾ? ಖಂಡಿತವಾಗ್ಲೂ ಅಧಿಕಾರ ಇದೆ. ಆರ್ಟಿಕಲ್ 200ನೇ ವಿಧಿ 200ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ರಾಜ್ಯಪಾಲರಿಗೆ ಶಾಸನಗಳನ್ನ ಅಂಗೀಕರಿಸುವ ಮತ್ತು ಇತರೆ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲು 200ನೇ ವಿಧಿ ಸಹಾಯ ಮಾಡುತ್ತೆ. ಮೊದಲನೇ ಒಂದು ಅಧಿಕಾರಗಳು ಅಂದ್ರೆ ಶಾಸನೀಯ ಅಧಿಕಾರಗಳನ್ನ 200ನೇ ವಿಧಿಯಲ್ಲಿ ನೀಡಲಾಗುತ್ತೆ. ಮೊದಲನೇದೇನಂದ್ರೆ ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದಂತೆ ತಿರಸ್ಕರಿಸಬಹುದು ಅಥವಾ ಒಪ್ಪಬಹುದು. ಒಂದು ಒಪ್ಪೋದು ಅಥವಾ ತಿರಸ್ಕರಿಸಬಹುದು. ನೆಕ್ಸ್ಟ್, ಮೂರನೇದು ತಿದ್ದುಪಡಿಗೆ ಸೂಚಿಸಬಹುದು. ಈಗ ಮಾಡಿರ್ತಕ್ಕಂಥದ್ದು ತಿದ್ದುಪಡಿಗೆ ಸೂಚಿಸುವಂಥದ್ದು. 4ನೇ ಅಧಿಕಾರ ಇದೆ. ಇದು ರಾಷ್ಟ್ರಪತಿಯವರಿಗೆ ರೆಕಮೆಂಡ್ ಮಾಡ್ತಕ್ಕಂಥದ್ದು. ಕೆಲವೊಂದು ಕಾಯ್ದೆಗಳಿಗೆ ರಾಷ್ಟ್ರಪತಿಯವರ ಅಂಕಿತ ಬೇಕಾಗುತ್ತೆ. ಕೆಲವೊಂದು ಅಷ್ಟೊಂದು ಸೆನ್ಸಿಟಿವ್ ಕಾಯ್ದೆಗಳಿರ್ತವೆ. ಕೆಲವೊಂದು ಕೇಂದ್ರ ಸರ್ಕಾರದ ಅನುಮತಿ ಬೇಕಿರುತ್ತವೆ. ಅಂತಹ ಕಾಯ್ದೆಗಳನ್ನೇನ್ ಮಾಡ್ತಾರೆ, ರಾಷ್ಟ್ರಪತಿಯವರಿಗೆ ಸಲ್ಲಿಸುವಂತಹದ್ದು ಕೂಡ ಇದೆ. ಆದ್ರೆ ಈ ಒಂದು ವಿಧೇಯಕ ರಾಷ್ಟ್ರಪತಿ ಅಧಿಕಾರ ಏನ್ ಬೇಕಾಗಿಲ್ಲ, ಅವರ ಸಹಿ ಏನ್ ಬೇಕಾಗಿಲ್ಲ, ರಾಜ್ಯಪಾಲರ ಅಂಕಿತ ಆದ್ರೆ ಸಾಕಾಗಿತ್ತು. ಆದ್ರೆ ತಿದ್ದುಪಡಿ ಕಳಿಸಿದ್ದಾರೆ. ಈ ತಿದ್ದುಪಡಿಗೆ ಕಳಿಸ್ಬೇಕಾದ್ರೆ ಅವರು ಕೆಲವೊಂದು ವಿಚಾರಗಳನ್ನ ಹಾಕಿದ್ದಾರೆ. ಅದರಲ್ಲಿ ಕೇಳ್ಬರ್ತಕ್ಕಂತಹ ವಿಚಾರ ಏನು ಅಂದ್ರೆ, ಆರ್ಟಿಕಲ್ 16 ಏನಿದೆ ಇದು ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಸರಿಯಾಗಿ ತಿದ್ದುಪಡಿ ಮಾಡಿ ಕಳಿಸಿ. ಮತ್ತೆ ಕೆಲವೊಂದು ಸಂಘ ಸಂಸ್ಥೆಗಳು ತಮಗೆ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬುದನ್ನು ನೀಡಿದರೆ, ಹಾಗಾಗಿ ಎಲ್ಲವನ್ನು ಸರಿಪಡಿಸಿ ಕಳಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆರ್ಟಿಕಲ್ 16 ಏನನ್ನ ಹೇಳುತ್ತದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ನೆಕ್ಸ್ಟ್, 16ನೇ ವಿಧಿ ಏನಿದು? 16ನೇ ವಿಧಿ ಏನಕ್ಕೆ ರಾಜ್ಯಪಾಲರು ಕಳಿಸಿದ್ದಾರೆ ಅನ್ನೋದನ್ನು ನೋಡೋಣ. 16ನೇ ವಿಧಿ ಅನ್ನೋದು ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ. 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಬರುತ್ತೆ. ಮೂಲಭೂತ ಹಕ್ಕುಗಳಲ್ಲಿ ಈ ಒಂದು 16ನೇ ವಿಧಿ ಕಂಡು ಬರುತ್ತೆ. 15ನೇ ವಿಧಿಯಿಂದ 18ನೇ ವಿಧಿಗಳ ತನಕ ಈ ಒಂದು ಮೊದಲನೇ ಹಕ್ಕು ಸಮಾನತೆಯ ಹಕ್ಕು. ಈ ಸಮಾನತೆಯ ಹಕ್ಕಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇದು. ನಾವೀಗ 16ನೇ ವಿಧಿ ಬಗ್ಗೆನೆ ತಿಳ್ಕೊಳ್ಳೋಣ. 16ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ನೀಡುವುದರ ಮೂಲಕ. ಯಾವ್ದ್ರಲ್ಲಿ ಅಂದ್ರೆ ಉದ್ಯೋಗದಲ್ಲಿ. ಅದ್ರಲ್ಲಿ ಮೊದಲನೇದು 16ನೇ ಉಪವಿಧಿ 1. ಇದು ಸಮಾನ ಅವಕಾಶ, ಎಲ್ಲರಿಗೂ ಸಮಾನ ಅವಕಾಶವನ್ನ ಒದಗಿಸಿ ಕೊಡಬೇಕು. ನೆಕ್ಸ್ಟ್ 16(2) ಉಪವಿಧಿ ಇದೇನೇನಂತಂದ್ರೆ, ಜಾತಿ, ಧರ್ಮ, ಲಿಂಗ ಇವುಗಳ ಮೂಲಕ ಯಾರಿಗೂ ಉದ್ಯೋಗದಲ್ಲಿ ತಾರತಮ್ಯವನ್ನ ಮಾಡಬಾರ್ದು. ನೆಕ್ಸ್ಟ್ 16(3) ಉದ್ಯೋಗದಲ್ಲಿ ಯಾವುದಾದ್ರೂ ನಿವೇಶನಗಳನ್ನ ಸಂಬಂಧಿಸಿದಂತೆ ಕಾಯ್ದೆಯನ್ನ ಮಾಡಬೇಕು ಅಂದ್ರೆ ಸಂಸತ್ತು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಕ್ಕೆ ತಡೆಯನ್ನ ನೀಡಬಾರ್ದು. ನಿವಾಸಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕಾಯ್ದೆ ಕಾನೂನುಗಳನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ತಡೆಯನ್ನ ನೀಡಬಾರ್ದು. 16(4) ಇದೇ ಇಂಪಾರ್ಟೆಂಟ್. ಹಿಂದುಳಿದ ವರ್ಗಗಳ ಆಧಾರದ ಮೇಲೆ ಹಿಂದುಳಿವಿಕೆ
ಇದರ ಆಧಾರದ ಮೇಲೆ ನೀವೇನ್ ಮಾಡೋದು ಅಂದ್ರೆ ಮೀಸಲಾತಿಯನ್ನು ಕಲ್ಪಿಸಬಹುದು ಅಂತ ಹೇಳಿದೆ. ಇದ್ರ ಮೂಲಕ ಎಲ್ರಿಗೂ ಕೂಡ ಈಗ ನಮ್ಗೆ ಮೀಸಲಾತಿಯನ್ನು ನೀಡಲಾಗುತ್ತೆ. ಹಿಂದುಳಿದ ವರ್ಗಗಳ ಆಧಾರದ ಮೇಲೆ ಎಲ್ಲರಿಗೂ ಕೂಡ ಮೀಸಲಾತಿಯನ್ನ ನೀಡಲಾಗೈತೆ. ಅಂದ್ರೆ UWS ನೀಡಲಾಗೈತೆ, OBC ನೀಡಲಾಗೈತೆ, SC ST ಕೂಡ ಮೀಸಲಾತಿಯನ್ನು ನೀಡಲಾಗೈತೆ. ಅದು ಯಾವ್ಯಾವ ರೀತಿ ಹಂತಕ್ಕೆ ಬಂತು ಅಂತ ನೋಡೋಣ. ಈ ವಿಧಿಯ ಆಧಾರದ ಮೇಲೆ ಎಲ್ಲರಿಗೂ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಇದರಲ್ಲಿ 16(4)(a) ಏನು ಉದ್ಯೋಗದ ಎಲ್ರಿಗೂ ಮೀಸಲಾತಿ ಕಲ್ಪಿಸಿದ್ರೋ ಅದರಲ್ಲಿ ಹಿಂದುಳಿದ ಆಧಾರದ ಮೇಲೆ ಅದರಲ್ಲಿ ಬಡ್ತಿ ಪ್ರಮೋಷನ್ಗೆ ಮೀಸಲಾತಿಯನ್ನು ಅಳವಡಿಸಬೇಕು ಅನ್ನೋದನ್ನ ಜಾರಿಗೆ ತರಲಾಯಿತು. ನೆಕ್ಸ್ಟ್, ಈ ವಿಧಿಯಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿದ್ರು. ಯಾವಾಗ ಅಂದ್ರೆ 1995ರಲ್ಲಿ 73ನೇ ತಿದ್ದುಪಡಿ ಆಯ್ತು. ಅದರ ಪ್ರಕಾರ SC STಗಳಿಗೆ ಈ ಬಡ್ತಿನಲ್ಲಿ ನೀವು ಮೀಸಲಾತಿಯನ್ನು ನೀಡಬೇಕು. ನೋಡಿ, ಸಮಾನತೆಯ ಹಕ್ಕು 16ನೇ ವಿಧಿ, ಅದರೊಳಗಡೆ ಮೀಸಲಾತಿ ಹಿಂದುಳಿದ ವರ್ಗಗಳ ಆಧಾರದ ಮೇಲೆ ಮೀಸಲಾತಿ ಕೊಡಿ. ಅದರೊಳಗಡೆ ಮೀಸಲಾತಿ SC STಗಳಿಗೆ ಮೀಸಲಾತಿಯನ್ನು ಕೊಡಿ. ಆಯ್ತಾ? 73ನೇದು. ಇದಕ್ಕೆ 2000ನೇ ಇಸ್ವಿಲಿ ಏನ್ ಮಾಡೋದು, 85ನೇ ತಿದ್ದುಪಡಿ ತಂದ್ರು. ಏನಂತ? ಸೇವಾ ಹಿರಿತನದ ಮೇಲೆ ಇದನ್ನ ಪರಿಗಣಿಸಿ, ಅಂತ. ಈ ಬಡ್ತಿಯನ್ನ ಯಾವ ರೀತಿ ನೀಡ್ತಾರೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಇವಾಗ ಇದು ತಿಳ್ಕೊಳ್ಳಿ. ನೆಕ್ಸ್ಟ್, ಇದೇ ವಿಧಿಯನ್ನ ಅವರು ಕೊಕ್ಕೆ ಹಾಕಿರೋದು. ಯಾರು ಹೋರಾಟಗಾರರು ಇರ್ಬೋದು ಮತ್ತೆ ರಾಜ್ಯಪಾಲರು ಇರ್ಬೋದು ಕೇಳ್ತಾ ಇರ್ತಕ್ಕಂತಹ ವಿಧಿ ಈ 16(a) ಇದೇನಿದೆ ಇದನ್ನೇ ಕೇಳ್ತಾ ಇರೋದು. 16(b) ಒಳ ಮೀಸಲಾತಿ ವಿಧೇಯಕದಲ್ಲಿ ಇನ್ಕ್ಲೂಡ್ ಆಗಿದೆ. 16ನೇ B ಏನ್ ಹೇಳುತ್ತೆ ಅಂದ್ರೆ, ಈ 16(4)(a) ಏನು ಹುದ್ದೆಗಳ ಮೀಸಲಾತಿಯನ್ನ ನೀಡ್ತೀರಿ, 16ನೇ ವಿಧಿಯಲ್ಲಿ ಏನು ಹುದ್ದೆಗಳನ್ನ ನೀಡ್ತೀರಿ, ಅದರಲ್ಲಿ ಏನಾದ್ರು ಹುದ್ದೆಗಳು ಬ್ಯಾಕ್ಲಾಗ್ ಅಂತ ಉಳ್ಕತ್ತವೆ, ಅಂದ್ರೆ ಹುದ್ದೆಗಳು ಉಳ್ಕತ್ತವೆ, ಅದನ್ನ ನೀವು ಬ್ಯಾಕ್ಲಾಗ್ ಅಂತ ಪರಿಗಣಿಸ್ಬೇಕು. ಅಂದ್ರೆ ಮುಂದಿನ ವರ್ಷ ಏನಾದ್ರು ಹುದ್ದೆಗಳ ಕಾಲ ಆದ್ರೆ ಅದನ್ನ ಖಾಲಿ ಹುದ್ದೆ ಅಂತ ಆ ಹುದ್ದೆ ಜೊತೆಗೆ ಸೇರಿಸ್ಕೊಂಡು ನೋಟಿಫಿಕೇಶನ್ ಮಾಡ್ಬಿಡೋದಲ್ಲ, ಹೊಸ ಹುದ್ದೆಗಳು ಮಾಡಂಗಿಲ್ಲ. ಇದನ್ನ ಸಪ್ರೇಟ್ ಬ್ಯಾಕ್ಲಾಗ್ ಅಂತಾನೆ ಇಟ್ಟು ಯಾವ ವರ್ಗಕ್ಕೆ ಅದು ಉಳ್ಕೊಂಡಿದೆ ಅದೇ ವರ್ಗಕ್ಕೆ ತುಂಬಬೇಕು ಅನ್ನೋದು ಬ್ಯಾಕ್ಲಾಗ್. 16(4)(b). ನೆಕ್ಸ್ಟ್ 16(5) ಇದೆ. ಅದು ಧಾರ್ಮಿಕ ಮತ್ತು ಶಿಕ್ಷಣ ಸಂಸ್ಥೆಗಳು ಮತ್ತೆ ಯಾವ್ದಾದ್ರು ಇದರಲ್ಲಿ ಕೆಲಸ ನಿರ್ವಹಿಸಿದಾನೆ ಎಂದು ಅವನಿಗೆ ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸ್ತಾನೆ ಇರಬಾರ್ದು. ನೆಕ್ಸ್ಟ್ 16(6) ಏನಂದ್ರೆ 103ನೇ ತಿದ್ದುಪಡಿಯ ಮೂಲಕ EWSಗೆ ನಾವು 10% ಮೀಸಲಾತಿಯನ್ನು ನೀಡಿದ್ದೀವಿ. ಇದ್ರ ಮೂಲಕ ರಾಜ್ಯ ಸರ್ಕಾರಗಳು ಜಾರಿಯನ್ನ ಮಾಡ್ಬೋದು ಮತ್ತೆ ಕಾಯ್ದೆಯನ್ನ ರೂಪಿಸ್ಬೋದು. ಆಯ್ತಾ? ಇದ್ರ ಪ್ರಕಾರ ಯಾವುದೇ ರೀತಿ ಕಾಯ್ದೆನ ಇದು ಮಾಡಂಗಿಲ್ಲ. 116(6) ಪ್ರಕಾರ EWSಗೆ ನೀವು ಮೀಸಲಾತಿಯನ್ನು ನೀಡಬೇಕು. ನಾವೀಗ ಇದ್ರ ಬಗ್ಗೆ ಥಿಂಕ್ ಮಾಡೋಣ. ಈಗ ಇದರಲ್ಲಿ ಮೊದಲನೇದು ಸಮಾನತೆಯ ಒಳಗಡೆ ಏನ್ ಮಾಡಿದ್ವಿ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನ ನೀಡಿದ್ವಿ. ಆಯ್ತಾ? ಹಿಂದುಳಿದ ವರ್ಗ ಆಧಾರದ ಮೇಲೆ ಮೀಸಲಾತಿ ನೀಡಿದ್ವಿ. ಅದ್ರ ಒಳಗಡೆ ಬಡ್ತಿ ಮೀಸಲಾತಿನ ನೀಡಿದೀವಿ. ಈಗ ಇದ್ರ ಒಳಗಡೆ ಒಳ ಮೀಸಲಾತಿ ನೀಡಿ. ನೋಡಿ, ಇಷ್ಟೆಲ್ಲಾ ಕೊಟ್ಮೇಲೆ ಇದ್ ಬರಲ್ವಾ ಅಂತ ಅವ್ರ ಪ್ರಶ್ನೆ. ಅದು ಕಾನೂನು ಪ್ರಕಾರ ಸರಿ ಇದೆ. ಯಾಕೆಂದ್ರೆ ಎಲ್ಲಿ ಇದು ಡೆಫಿನೇಷನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, 16ನೇ ವಿಧಿ ಡೆಫಿನೇಷನ್ ಹೇಳುತ್ತೆ, ಉದ್ಯೋಗ ಅಂದ್ರೆ ನೇರ ನೇಮಕಾತಿ ಮತ್ತೆ ಬಡ್ತಿ. ಎಲ್ಲಿ ಮೀಸಲಾತಿ ಅನ್ವಯ ಆಗುತ್ತೋ ಅಲ್ಲಿ ಒಳ ಮೀಸಲಾತಿಯು ಕೂಡ ಅನ್ವಯ ಆಗುತ್ತದೆ. ಮೀಸಲಾತಿ ಡೆಫಿನೇಷನ್ ಕೊಡ್ಬೇಕಾದ್ರೆ ಹೇಳಿದ್ರೆ, ಎಲ್ಲಿ ಮೀಸಲಾತಿ ಅನ್ವಯ ಆಗುತ್ತೋ ಅಲ್ಲೆಲ್ಲ ಒಳ ಮೀಸಲಾತಿ ಅನ್ವಯ ಆಗುತ್ತೆ. ಇದು ಕರೆಕ್ಟ್ ಸರ್ ಯಾರು ಮಾಡಿದಾರಂದ್ರೆ ಇದನ್ನ ತೆಲಂಗಾಣದಲ್ಲಿ ಮಾಡಲಾಗೈತೆ. ಕೆಲವೊಂದು ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ಮಾಡಿದ್ದಾರೆ. ಇನ್ನು ಕೆಲವರಲ್ಲಿ ಅದಕ್ಕೆ ಪ್ರತ್ಯೇಕವಾದ ರಾಜ್ಯ ಸರ್ಕಾರದ ಆದೇಶವನ್ನು ಓಡಿಸ್ಕೊಂಡು ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಕಾಯ್ದೆಯಲ್ಲಿ ಸೇರಿಸ್ತಾ ಇದ್ರು ಕೂಡ ಕ್ಯಾಬಿನೆಟ್ ತೀರ್ಮಾನ ತಗೊಂಡು ಸೇರಿಸಿದ್ದಾರೆ. ಹಾಗಾಗಿ ಈ ನೌಕರರು ಕೇಳ್ತಕ್ಕಂಥದ್ದು ಇದರಲ್ಲಿ ಲೆಫ್ಟ್ ಮತ್ತೆ ರೈಟ್ 2 ಭಾಗ ಇದೆ. ಇದರಲ್ಲಿ ಎಡ ಸಮುದಾಯದ ನೌಕರರು ನಮ್ಗೆ ಇದ್ರಲ್ಲೂ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡಿ, ಕಾನೂನು ಮಾಡ್ಬೇಕಾದ್ರೆ ಒಂದು ಸರಿಯಾಗಿ ಕಾನೂನನ್ನ ಮಾಡಿ ಅನ್ನೋದು ಅವರ ಅಭಿಪ್ರಾಯ. ನೆಕ್ಸ್ಟ್, ಅಂತಿಮವಾಗಿ ಆರ್ಟಿಕಲ್ 200ನೇ ವಿಧಿಯನ್ವಯ ರಾಜ್ಯಪಾಲರಿಗೆ ಇರತಕ್ಕಂತಹ ಶಾಸನೀಯ ಅಧಿಕಾರಗಳಲ್ಲಿ
ತಿದ್ದುಪಡಿಯನ್ನು ವಾಪಸ್ ಕಳಿಸುವ ಅಧಿಕಾರವೂ ಕೂಡ ಒಂದು. ಈ ಅಧಿಕಾರದ ಅನ್ವಯ ಅವ್ರೇನ್ ಮಾಡಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ವಾಪಸ್ಸನ್ನ ಕಳಿಸಿದ್ದಾರೆ. ಈಗ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ವಾಪಸ್ ಕಳಿಸಿದ್ರು ಅಂಗೀಕಾರ ಹಾಕ್ಲೇಬೇಕು ರಾಜ್ಯಪಾಲರು, ಅಥವಾ ತಿದ್ದುಪಡಿ ಮಾಡ್ಬಿಟ್ಟು ಕಳಿಸಿದ್ರು ಅಂಗೀಕಾರ ಆಗ್ಬೇಕು. ಅಂಗೀಕಾರ ಹಾಗೆ ಆಗುತ್ತೆ. ವಾಪಸ್ ಕಳಿಸಿದ ತಕ್ಷಣ ಅಂಗೀಕಾರ ಆಗುತ್ತೆ, ತಿದ್ದುಪಡಿ ಮಾಡಿ ಕಳಿಸಿದ್ರು ಆಗುತ್ತೆ, ಹಾಗೆ ಕಳಿಸಿದ್ರು ಆಗುತ್ತೆ. ಅದಕ್ಕಾಗಿ ಇದನ್ನ ಸಸ್ಪೆನ್ಸಿವ್ ವಿಟೋ ಅಂತ ಕರೀತಾರೆ. ಈ ಒಂದು ಅಧಿಕಾರವನ್ನ ಸಸ್ಪೆನ್ಸಿವ್ ವಿಟೋ ಅಧಿಕಾರ ಅಂತಾನು ಕೂಡ ಕರೀತಾರೆ. ಇನ್ನು ಅದನ್ನ ತಿರಸ್ಕಾರ ಮಾಡೋದಕ್ಕೆ ರಾಜ್ಯಪಾಲರ ಕೈಲಿ ಆಗಲ್ಲ. ಸರ್ಕಾರದ ಇರ್ತಕ್ಕಂತಹ ಸಾಧ್ಯತೆಗಳೇನು ಅಂದ್ರೆ ಇದನ್ನ ಇನ್ನಷ್ಟು ಏನು ಕ್ಲಾರಿಫಿಕೇಶನ್ ಇಲ್ಲೇ ನೆಕ್ಸ್ಟ್ ಕೋರ್ಟ್ಗೆ ಹೋದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು, ಆ ರೀತಿ ನಿವಾರಿಸಬೇಕು. ಸಮಸ್ಯೆಗಳು ಏನು ಅಂದ್ರೆ ಗ್ರೂಪ್ ಸಿ ಏನು ಮೀಸಲಾತಿ ಕೊಟ್ಟಿದ್ದಾರೆ ಅದರಲ್ಲಿ ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದನ್ನ ಸಪರೇಟ್ ವರ್ಗವೊಂದನ್ನ ಮಾಡಿ ಅನ್ನೋದು ಅವರ ಉದ್ದೇಶ ಮತ್ತು ಅವರ ಬೇಡಿಕೆ. ನೆಕ್ಸ್ಟ್ ಇನ್ನೊಂದು ಪ್ರಮೋಷನ್ ಸಂಬಂಧಿಸಿದಂತೆ ಪ್ರವರ್ಗ ಎ ಬಿ ಸಿ ಹುದ್ದೆಗಳಿದ್ರೆ ಅದರಲ್ಲಿ ಪ್ರಮೋಷನ್ ಅಲ್ಲೂ ಕೂಡ ನೀವು ಬಡ್ತಿಯನ್ನ ನೀಡಬೇಕು. ಯಾಕೆಂದ್ರೆ ಉದ್ಯೋಗ ಅಂದ್ರೆ ನೇರ ನೇಮಕಾತಿ ಮತ್ತೆ ಬಡ್ತಿ ಅನ್ನೋದು. ಹಾಗಾಗಿ ನೀವು ಅಲ್ಲೂ ಕೂಡ ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನೋದು ಅವರ ಮನವಿ. ಈ ಮನವಿಗಳನ್ನ ಪೂರೈಸಿ ಒಂದು ಸಮರ್ಪಕವಾಗಿ ಮಾಡಬೇಕು ಅನ್ನೋದು ಒಟ್ಟಾರೆ ಸಾರಾಂಶ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಮಾಡುತ್ತೇನಂತ ನಾವೊಂದು ಭರವಸೆ ನೀಡೋಣ. ಸರ್, ಇಷ್ಟೋ ತನಕ ಮಾತಾಡಿದ್ರಲ್ಲ, ಇದಕ್ಕೇನಾದ್ರು ಡಾಕ್ಯುಮೆಂಟ್ ಇದೆಯಾ ಸರ್? ಖಂಡಿತ ಡಾಕ್ಯುಮೆಂಟ್ ಇದೆ. ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಗಳನ್ನ, ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಗಳನ್ನ KTBS ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. 9 ಮತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ಗಳಲ್ಲಿ UPSC ಕಮಿಷನ್ ಮತ್ತೆ ಸಾರ್ವಜನಿಕ ಆಡಳಿತ ಎಂಬ 2 ಪಾಠಗಳಿವೆ. ಈ 2 ಪಾಠಗಳಲ್ಲಿ ನೀವು ನೋಡಬಹುದು. ಅದರಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ನೇರ ನೇಮಕಾತಿ ಮತ್ತೆ ಬಡ್ತಿ ಇದನ್ನ ಡೆಫಿನೇಷನ್ ಕೊಟ್ಟವ್ರೆ. ಉದ್ಯೋಗ ಅಂದ್ರೆ ನೇರ ನೇಮಕಾತಿ ಮತ್ತೆ ಬಡ್ತಿ 2 ವಿಧ. ಅದು ಉದ್ಯೋಗ ಅಂದ್ರೆ ನೇರ ನೇಮಕಾತಿ ಮತ್ತು ಬಡ್ತಿ ಎರಡನ್ನೂ ಸೇರಿಸಿ ಉದ್ಯೋಗ ಅಂತ ಕರಿತೀವಿ. ಮತ್ತೆ UPSC ಕಮಿಷನ್ ಅಲ್ಲಿ ಕೂಡ ಇದ್ರ ಬಗ್ಗೆ ನೋಡಬಹುದು. ನೆಕ್ಸ್ಟ್ ಭಾರತ ಸಂವಿಧಾನ, ಈ ಒಂದು ಟೆಕ್ಸ್ಟ್ ಬುಕ್ ಅನ್ನ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಪ್ರಕಟಿಸಿರ್ತಕ್ಕಂತಹ ಭಾರತ ಸಂವಿಧಾನ ಪುಸ್ತಕದಿಂದ ನಾನು ಆಯ್ದು ಹೇಳ್ತಾ ಇದ್ದೀನಿ. ಇದು ಕನ್ನಡದಲ್ಲಿದೆ, ಹಾಗಾಗಿ ನನಗೆ ಅಷ್ಟೊಂದು ಇಂಗ್ಲಿಷ್ ಬರಲ್ಲ. ಹಾಗಾಗಿ ಕನ್ನಡದಲ್ಲಿ ಓದ್ಕೋಬೇಕು ಅಂದ್ಬಿಟ್ಟು ನಾನೇನ್ ಮಾಡಿದ್ದೀನಿ ಅಂದ್ರೆ ಕರ್ನಾಟಕ ಸರ್ಕಾರದ ಅಧಿಕೃತ ಪುಸ್ತಕ ಭಾರತ ಸಂವಿಧಾನ ಕಾರ್ಮಿಕ ಇಲಾಖೆ ಪ್ರಕಟಿಸಿರ್ತಕ್ಕಂಥದ್ದು. ಇದನ್ನ ನೀವು ಆನ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಭಾರತ ಸಂವಿಧಾನ ಟೆಕ್ಸ್ಟ್ ಬುಕ್ PDF ಡೌನ್ಲೋಡ್ ಅಂದ್ಕೊಟ್ರೆ ನಿಮಗೆ ಬರುತ್ತೆ. ಅದ್ರ ಜೊತೆಗೆ ನಾನು ಲಕ್ಷ್ಮೀಕಾಂತ್ ರವರ ಭಾರತೀಯ ರಾಜಕೀಯ ವ್ಯವಸ್ಥೆ ಎಂಬ ಪುಸ್ತಕವನ್ನು ಕೂಡ ರೆಫರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಪುಸ್ತಕದಲ್ಲೂ ಕೂಡ ಇದನ್ನ ನೀವು ನೋಡ್ಬೋದು. ಇಷ್ಟು ಡಾಕ್ಯುಮೆಂಟ್ ಸಾಕು ಅನ್ಕೋತೀನಿ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದ್ರೆ ಮೂಲ ಸಂವಿಧಾನ ಪುಸ್ತಕದ ಪ್ರತಿಗೆ ಹೋಗಿ ನೋಡ್ಬೋದು, ಅಥವಾ ಅದರ ನಕಲು ಪ್ರತಿಗಳನ್ನ ಹಲವಾರು ಲೇಖಕರು ಬರೆದಿದ್ದಾರೆ. ಹಾಗಾಗಿ ನೀವು ಅದನ್ನ ನೋಡ್ಬೋದು, ಆನ್ಲೈನಲ್ಲೂ ಚೆಕ್ ಮಾಡ್ಬೋದು. ಸರ್, ನಿಮ್ಮ ಅಂತಿಮ ಅಭಿಪ್ರಾಯ ಏನು ಸರ್ ಅಂತ ಕೇಳಿದ್ರೆ ನನ್ನ ಅಭಿಪ್ರಾಯ ಇಷ್ಟೇ, ಬೇಗ ನೋಟಿಫಿಕೇಶನ್ ಆಗ್ಬೇಕು. ಮತ್ತೆ ನೋಟಿಫಿಕೇಶನ್ ಆದ್ಮೇಲೆ ಯಾವುದೇ ಕಾನೂನು ತೊಡಕು ಇರಬಾರ್ದು. ಯಾಕೆಂದ್ರೆ ನಾನು 2023ರಲ್ಲಿ GPSTR ಅಪಾಯಿಂಟ್ ಆದಾಗ ಅದು ಕೋರ್ಟ್ಗೆ ಹೋಗಿ ಎಷ್ಟೆಲ್ಲ ಹಿಂಸೆ ಆಯ್ತು ಅಂತ ಅನುಭವಿಸಿದೀವಿ ನಾವು ಕೂಡ. ಆ ನೊಂದ ಮನಸ್ಸು ಕೂಡ ನಾವೇ. ಹಾಗಾಗಿ ಆ ನೋವು ನಿಮಗೂ ಕೂಡ ಆಗ್ಬಾರ್ದು. ಒಂದ್ಸಲ ಅದು ಕೋರ್ಟ್ಗೆ ಹೋಗಿ ಬರೋದಕ್ಕೆ ಯಾವಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೋ ಅಂತ ಆಗ್ಬಿಡುತ್ತೆ ನೇಮಕಾತಿ ಸ್ಟಾರ್ಟ್ ಆಗಿ. ಈಗ ಎಲ್ಲಾ ನೇಮಕಾತಿಗಳು ಅದೇ ತರ ಆಗ್ಬಿಟ್ಟಿದೆ. ಯಾವುದೇ ನೇಮಕಾತಿ ಕಾಲಾದ್ರೂ ಕೂಡ ಕೋರ್ಟ್ಗೆ ಹೋಗುತ್ತೆ, ಮತ್ತೆ ಎಕ್ಸಾಮ್ ಆಗುತ್ತೆ, ಮತ್ತೆ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಮತ್ತೆ ಅದು ಆಗ್ತಾ ಇರುತ್ತೆ. ಪ್ರೊಸೆಸಿಂಗ್ ತುಂಬಾ ಟೈಮ್ ಆಗ್ತಾ ಇದೆ, 4 ರಿಂದ 5 ವರ್ಷ. ಯಾಕೆಂದ್ರೆ ತಮ್ಮೆಲ್ಲರಿಗೂ ವಯಸ್ಸಿನ ಮಿತಿ ಜಾಸ್ತಿ ಆಗ್ತಾ ಇದೆ, ನಾವು ವಯಸ್ಸನ್ನ ಕಳ್ಕೊಬಿಡ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ಎಲ್ಲಾ ಗೊಂದಲಗಳನ್ನ ನಿವಾರಣೆ ಮಾಡಬೇಕು. ಬೇರೆ ರಾಜ್ಯಗಳಲ್ಲೆಲ್ಲ ಇದು ಆಲ್ರೆಡಿ ನಿವಾರಣೆ ಮಾಡಿದ್ದಾರೆ. ಉದಾಹರಣೆಗೆ ತೆಲಂಗಾಣದಲ್ಲೂ ಕೂಡ ಇದನ್ನ ನಿವಾರಣೆ ಮಾಡಿದ್ದಾರೆ. ತೆಲಂಗಾಣ ಮಾಡೆಲ್ ಅನ್ನ ಬಳಸ್ಬೋದು ನಾವು ಕೂಡ. ಆದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ ಕರ್ನಾಟಕ ಮಾಡೆಲ್ ಆಗಬೇಕು. ನಾವು ಯಾವುದೇ ಒಂದು ಕಾಯ್ದೆಯನ್ನ ಮಾಡಿದ್ರೆ, ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ, ಏನೇ ಒಂದು ಕೆಲಸವನ್ನ ಮಾಡಿದ್ರೆ ಕರ್ನಾಟಕವನ್ನ ನೋಡಿ ಬೇರೆಯವ್ರು ಕಲಿಬೇಕು. ಆ ತರ ಮಾಡಬೇಕು. ಆ ತರವನ್ನ ಮಾಡುವಂತಹ ಸರ್ಕಾರ ನಮ್ದಿದೆ ಅಂತ ನಾವು ಭಾವಿಸ್ತೀವಿ. ಮತ್ತೆ ಈ ನೇಮಕಾತಿಗಳು ಬೇಗ ಸ್ಟಾರ್ಟ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.